ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ವ್ಲಾಗಿಂದ ಮಾತಾಡ್ತಿರೋದು. ಇದು ಬೆಂಗಳೂರು ಬನಶಂಕರಿಯಿಂದ ಹೋಗಿದ್ವಿ. ಬನಶಂಕರಿಗೆ ಅಲ್ಲಿದ್ದು ಫೋಟೋ ಎಲ್ಲ ತೆಗೆದು ಮುಂದುಗಡೆ ಹೂವಿನ ಗಿಡ, ದೀಪ ಎಲ್ಲ ಇಟ್ಟಿದ್ದಾರೆ ನೋಡ್ರಿ. ದೀಪ ಹಚ್ಚಿ ದೇವರಿಗೆ, ಬನಶಂಕರಿ ದೇವಿಗೆ ನೈವೇದ್ಯ ಪೂಜೆ ಮಾಡೋದಿದೆಲ್ಲ ಪೂಜೆ ಸಾಮಾನುಗಳು. ದೇವಸ್ಥಾನದ ಮುಂಭಾಗದಲ್ಲಿ ಇದೆಲ್ಲ ಮಾರಾಟ ಮಾಡ್ತಾಯಿದ್ರು. ಮೆಟ್ರೋ ಸ್ಟೇಷನ್ ನೋಡಿ, ಆ ಕಡೆ ಎಲ್ಲ ಮೆಟ್ರೋ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ಎಲ್ಲ ಹತ್ರನೇ ಇದೆ. ತುಂಬ ಚೆನ್ನಾಗಿದೆ ಬನಶಂಕರಿ ದೇವಸ್ಥಾನ. ಬೆಂಗಳೂರು ಬನಶಂಕರಿಯಲ್ಲಿ ಬನಶಂಕರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆದರೆ ಒಳಗಡೆ ಫೋಟೋ ತಗೊಳಕ್ಕೆ ಬಿಡಲ್ಲ. ನಾನು ಹೊರಗಡೆನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಹೋಮ ಶಾಲೆ, ಹೋಮ ಮಾಡಿರ್ತಾರಲ್ಲ ಅಲ್ಲಿದ್ದು ಲಕ್ಷ್ಮೀ ಚಿತ್ರ ಬರೆದಿದ್ರು, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಹೋಮ ಶಾಲೆ ಇದು ನೋಡಿ, ಹೋಮ ಶಾಲೆ. ಬಾಗಿಲು ಹಾಕಿದ್ರು, ನಾವು ಹಂಗೆ ಕಿಟಕಿಲೇ ಹಾಕ್ಕೊಂಡು ನೋಡಿ. ಬನಶಂಕರಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಕಲ್ಲು ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಲಲ್ಲಿ. ದೇವಸ್ಥಾನ ಮುಂಭಾಗ ನಾವು ಶನಿವಾರ ಹೋಗಿದ್ದು. ಕ್ಯೂ ನಿಂತ್ಕೊಂಡು 4:15 ಅಂತ ಹೇಳಿದ್ರು, 4:45 ಒಳಗೆ ಬಿಟ್ಟಿದ್ದು. ದೇವಸ್ಥಾನದ ಸೈಡಲ್ಲಿ ಫೋಟೋ ತಗೊಂಡಿದ್ದು ನಾನು. ಒಳಗಡೆ ಹೋಗಿ ನೋಡ್ಕೊಂಬಂದಮೇಲೆ ಫೋಟೋ ತೆಗ್ದಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಅದು ಮುಂಭಾಗ, ದೇವಸ್ಥಾನದ ಮುಂಭಾಗ. ಕಲ್ಲುಗಳು ನೋಡಿ, ದೇವಸ್ಥಾನದ ಕಲ್ಲುಗಳು ಎಷ್ಟು ಚೆನ್ನಾಗಿದ್ದಾವೆ. ಧ್ವಜಸ್ತಂಭ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಂಬಗಳೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಂಬನೂ ಚೆನ್ನಾಗಿದೆ. ನಿಂತಿರೋದಿದೆ ಒಳಗಡೆ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಜನ ಆದರು. ಶನಿವಾರ, ಶುಕ್ರವಾರ, ಮಂಗಳವಾರ ಅಂತೂ ಇನ್ನೂ ರಶ್ ಆಗುತ್ತೆ. ಪಾಪು ಇತ್ತು, ವಿಡಿಯೋ ತಗೊಂಡು ಚೆನ್ನಾಗಿ ತೆಗಿತಾ ಇದ್ದೆ. ಅಷ್ಟೊತ್ತಿಗಲ್ಲಿ ಗೇಟಲ್ಲಿ ಬಿಡ್ತಾಯಿದ್ರು, ಒಳಗೆ ಬಿಡ್ತಾರೆ ಅಂದರು. ಬಾಯ್ ಮಾಡಿ ಅಂತ ಅವರಮ್ಮ ಬಾಯ್ ಮಾಡಿ. ದೇವಸ್ಥಾನದ ಹೊರಭಾಗ ಇದು. ಅಲ್ಲಿ ಬನಶಂಕರಿ ಬಸ್ ಹತ್ರ ದೇವರು ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ಫ್ರೆಂಡ್ ಅವಳು ವಿಡಿಯೋ ತೆಗಿತಾ ಇದ್ದಾಳೆ. ಲಕ್ಷ್ಮೀ ಬಾರಮ್ಮ ಅಲ್ಲ, ದೇವಸ್ಥಾನ ಇದು. ಲಕ್ಷ್ಮಿ ಅಷ್ಟೇ, ಲಕ್ಷ್ಮಿ ಮಾಡಮ್ಮ. ನಿನ್ನ ಫ್ರೆಂಡ್ ಎಲ್ಲಿ ಹೋದ್ಲು? ನಿನ್ನ ಫ್ರೆಂಡ್ ಎಲ್ಲಿ ಹೋದ್ಲು ಅಜ್ಜಿ? ದೇವಸ್ಥಾನ ನವಗ್ರಹ ದೇವಸ್ಥಾನ ಇದೆ. ಅಲ್ಲಿ ನವಗ್ರಹ ಹೋಗ್ಬಿಟ್ಟಿಲ್ಲ. ನವಗ್ರಹ ದೇವಸ್ಥಾನ ಮುಂಭಾಗ ಬಾಗಿಲು ಹಾಕಿದ್ರು. ಅಲ್ಲೇ ಹೋಗಿ ತಗೊಂಡು ಫೋಟೋ ತಗೊಂಡು ವಿಡಿಯೋ ಮಾಡಿಕೊಂಡು ಇಲ್ಲಿ ಸರಿ ಮಾಡ್ತಿದ್ದೀನಿ. ಅದನ್ನೇ ಹಾಕಿದ್ರು, ಗಾಡಿ ಸರಿ ಮಾಡ್ಕೊತಿದ್ದೆ, ಅದನ್ನೇ ವಿಡಿಯೋ ತೆಗೆ ಹಾಕಿದ್ದಾರೆ. ಸೀರೆ ಹೊರಗಡೆ ನಾಗ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ನಾಗ ದೇವರ ದೇವಸ್ಥಾನ ಹೊರಗಡೆ ಕುತ್ಕೊಂಡು ಪ್ರಸಾದ ಕೊಟ್ಟಿದ್ರು.
ತಿಂದ್ಬಿಟ್ಟು ಕುತ್ಕೊಂಡಿದ್ವಿ. ಪ್ರಸಾದದ ಊಟ ಅನ್ನ ಸಾಂಬಾರು. ದೇವಸ್ಥಾನ ಬಂದು ಆ ಕಡೆ ಸೈಡು ಈ ಕಡೆ ಕುತ್ಕೊಂಡಿದ್ವಿ, ಸುಸ್ತಾಯಿತು ಅಂತ. ಜನರೆಲ್ಲ ಅಲ್ಲೇ ಕೂತಿದ್ದಾರೆ ನೋಡಿ, ಎಷ್ಟು ಜನ. ಇನ್ನು ಆ ಕಡೆ ಎಲ್ಲ ಕಟ್ತಾ ಇದ್ದಾರೆ, ದೇವಸ್ಥಾನ ಕಟ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಸುಮ್ಮನಿರಮ್ಮ, ಎಲ್ಲ ಬತ್ತಿಗಳು ಪೂಜೆಗೆ ಅಂತ ತಂದಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ಸ್.